ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಲ್ಲಿ ಅಕ್ಕಿ ತೊಳಿತಾ ಇದ್ದೀನಿ. ನಾನು ನೆನೆ ಹಾಕಿದ್ನೆಲ್ಲ ಅಕ್ಕಿ ತೊಳಿತಾ ಇದ್ದೀನಿ. ಇವತ್ತೇನು ಮಾಡ್ತಾಯಿದ್ದೀನಿ ಅಂದರೆ, ಮಣ್ಣಿನ ತವಾದಲ್ಲಿ ದೋಸೆ ಹಾಕೋದು. ಅದು ನಮ್ಮದ್ರಲ್ಲಿ ಎಂಥ ಓಡ್ಪೋಳೆ ಅಂತಾರೆ. ಮಣ್ಣಿನ ತವಕ್ಕೆ ದೋಸೆ ಹಾಕೋದು ತುಂಬ ಟೇಸ್ಟಾಗೂ ಇರುತ್ತೆ. ಫಿಶ್ ಕರಿಗೆ, ಮಟನ್ ಕರಿಗೆ ತುಂಬ ಟೇಸ್ಟು, ಸ್ಪೆಷಲಿ ಫಿಶ್ ಕರಿಗೆ. ಇದಕ್ಕೆ ಅಕ್ಕಿ ಹಾಕಿ ಜೊತೆಯಲ್ಲಿ ಅನ್ನ ಹಾಕ್ಕೋಬೇಕು ಸ್ವಲ್ಪ. ಮತ್ತು ತೆಂಗಿನಕಾಯಿ ಈ ಕಡೆ ಎಲ್ಲ ಹಾಕಲ್ಲ, ಬರೀ ಅದೇ ಹಾಕ್ಕೊಂಡು ಮಾಡ್ತಾರೆ. ಬಟ್ ನಮ್ಮ ಅತ್ತೆ ಅದಕ್ಕೆ ತೆಂಗಿನಕಾಯಿ ತುಂಬ ಹಾಕ್ತಾರೆ, ತುಂಬ ಟೇಸ್ಟಾಗಿರುತ್ತೆ. ಅವ್ರ ಕೈಯಿಂದ ಒಂದು ಟೇಸ್ಟೇ ಬೇರೆ. ಸೊ ಹಾಗಾಗಿ ಅವ್ರು ಮಾಡೋ ರೆಸಿಪಿಗಳೇ ನಾನು ಜಾಸ್ತಿಯಾಗಿ ಮಾಡೋದು. ನಾನು ಆ್ಯಕ್ಚುಲಿ ಕಲ್ತಿರೋದು ಅಲ್ಲೇ ಅನಿಸುತ್ತೆ ಮೋಸ್ಟ್ಲಿ ಸ್ವಲ್ಪ. ಸೊ ಅದೇ ಥರ ಮಾಡ್ತೀನಿ. ಮತ್ತು ಒಂದು ಟೇಸ್ಟ್ ಚೇಂಜ್ ಆಗಿರುತ್ತೆ. ಅದೇ ನಾವು ತೆಂಗಿನಕಾಯಿ ಹಾಕದೆ ಮಾಡಿದಾಗ ಒಂದು ಸ್ವಲ್ಪ ಗಟ್ಟಿ ಬರುತ್ತೆ. ಇದು ಹಾಗಲ್ಲ, ಹೂ ಥರ ಇರುತ್ತೆ. ತೋರಿಸ್ತೀನಿ ನಿಮಗೆ ಹೇಗಿರುತ್ತೆ ಅಂತ ಹೇಳಿ. ಸೊ ಇದಕ್ಕೆ ಅಕ್ಕಿ ನೆನೆಸಾಕಿರೋದು ಅನ್ನ ಮತ್ತು ತೆಂಗಿನಕಾಯಿದು ತುರಿ ಹಾಕ್ಕೊಂಡು ನಾನಿಲ್ಲಿ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಸೊ ಹಾಕ್ಕೊಂಡು ರುಬ್ಕೋತೀನಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಸ್ಪೆಷಲಿ ಬೇರೆ ಮನೇಲಿ ಎಲ್ಲರ ಮನೇಲೂ ಮಾಡ್ತಾರೆ, ಟೈಪ್ ಮಾತ್ರ ಚೇಂಜ್ ಆಗಿರುತ್ತೆ. ಸೊ ನಾನು ಹೀಗೆ ಮಾಡ್ತಾಯಿದ್ದೀನಿ ನೋಡಿ, ರುಬ್ಕೋತಾ ಇದ್ದೀನಿ. ಮತ್ತು ಮಣ್ಣಿನ ತವದಲ್ಲಿ ಮಾಡೋ ಯಾವ ವಸ್ತುನೂ ತುಂಬ ಹೆಲ್ದಿನೇ ತಾನೆ, ಒಳ್ಳೆಯದು ಮಕ್ಕಳಿಗೂ ಕೂಡ. ನಾನು ಸ್ವಲ್ಪ ಕಮ್ಮಿನೇ, ನಮ್ಮದ್ರಲ್ಲಿ ಜಾಸ್ತಿ ಅಕ್ಕಿ ಐಟಮೇ ಮಾಡೋದು. ನಾನು ಸ್ವಲ್ಪ ಕಮ್ಮಿನೇ, ಮಕ್ಕಳು ಅಷ್ಟೇನು ಇಷ್ಟಪಡಲ್ಲ. ಸೊ ಹಾಗಾಗಿ ನನಗೂ ಮಕ್ಳಿಗೆ ಏನು ಮಾಡ್ತೀನೋ ಅದೇ ತೊಗೋತೀನಿ. ಮಕ್ಕಳು ಜಾಸ್ತಿ ಚಪಾತಿನೇ ಇಷ್ಟಪಡೋದು, ಚಪಾತಿ ಪೂರಿ ಇಂಥದ್ದು. ಬಟ್ ಇವತ್ತಿದ್ದಿರಲಿ ಅಂತ ಹೇಳಿ ಮಾಡಿದೆ. ಸೊ 2 ಸಲ ರುಬ್ಕೊಂಡೆ. ಒಂದೇ ಸರಿ ರುಬ್ಬಿದ್ರೆ ಮಿಕ್ಸಿ ಸರಿಯಾಗಿ ವರ್ಕ್ ಮಾಡಲ್ಲ ಅಂಥೇಳಿ. ಕ್ವಾಂಟಿಟಿ ನೀರು ಎಷ್ಟು ಬೇಕು ಅಂತೆಲ್ಲ ನನಗೆ ಸರಿ ಅಳತೆ ಗೊತ್ತಿದೆ. ಒಂದು ಹದವಾಗಿ, ನೀರು ದೋಸೆ ಹಾಕ್ತಾರಲ್ಲ ಅಷ್ಟು ತೆಳುವೂ ಅಲ್ಲ, ತುಂಬ ಗಟ್ಟಿನೂ ಅಲ್ಲ, ಆ ಟೈಪಲ್ಲಿ ಮಾಡಿಕೊಂಡು ಈಗ ನೆಕ್ಸ್ಟ್ ನಂದೇನು ಡೈಲಿ ರುಟೀನು, ಈಗ ಗ್ಯಾಸೆಲ್ಲ ಒರೆಸ್ಕೊಳ್ಳೋದು ಎಲ್ಲ ಮಾಡ್ಕೊಬಿಡ್ತೀನಿ. ಗೀಸೆಲ್ಲ ಚೆನ್ನಾಗಿ ಒರೆಸ್ಕೊಂಡು ಫಸ್ಟ್ ಅದು ಕ್ಲೀನ್ ಮಾಡ್ಕೊಬಿಡ್ತೀನಿ. ಕ್ಲೀನ್ ಮಾಡಿಕೊಂಡು ನಂತರ ಫಸ್ಟ್ ಇದೊಂದು ಮಾಡ್ಕೊಬಿಟ್ರೆ ನೆಮ್ಮದಿ. ಈಗ ತವ ಚೆನ್ನಾಗಿ ತೊಳ್ಕೊತೀನಿ, ಅಂದರೆ ಡೈಲಿ ಮಾಡಲ್ವಲ್ಲ, ತವನ ಚೆನ್ನಾಗಿ ತೊಳ್ಕೊಬಿಟ್ರೆ ಕ್ಲೀನಾಗಿರುತ್ತೆ. ಒಂದು 10-15 ನಿಮಿಷ ಇದು ಕ್ಲೀನ್ ಮಾಡೋ ಅಷ್ಟರಲ್ಲಿ ಒಂದು 2-3 ನೀರಲ್ಲಿ ರಾತ್ರಿ ಸೋಪಾಗಿ ತೊಳೆದಿರ್ತೀನಿ. ಮತ್ತು ಒಂದು ಸರಿ ನೆಮ್ಮದಿ ಆಗಲ್ಲ. ನೈಟ್ ಹೊತ್ತು ಏನು ಅಲ್ಲಿ ಹರಡಾರಿರುತ್ತೋ ಏನಾದರೂ ಒಂದು. ನಾನು ನೋಡಿದ್ದೀನಿ ಸ್ವಲ್ಪ ಜನ ಏನಿಲ್ಲ, ಡೈರೆಕ್ಟ್ ಹೋಗೋದು, ಒಲೆಯಲ್ಲಿ ಏನಿರುತ್ತೆ ಅದನ್ನ ಇಡೋದು. ಹಾಗೆ ನನ್ನ ಅನಿಸಿಕೆ ಅರ್ಜೆಂಟ್ ಮಾಡಬೇಕಂತೇನಿಲ್ಲ, ಸ್ವಲ್ಪ ಆರಾಮಾಗಿ ಮಾಡಿಕೊಂಡ್ರೂ ಒಳ್ಳೆಯದು. ಆರೋಗ್ಯ ಅನ್ನೋದು ಹಿಂಗೆ ಮಾಡಿ ಕೆಡಬೇಕು ಅಂತಲೇ ಏನಿಲ್ಲ, ಕೆಡೋದು ಹೆಂಗಿದ್ರೂ ಕೆಡುತ್ತೆ. ಬಟ್ ನಮ್ಮ ಕೈಯಲ್ಲಿ ಆಗುವಷ್ಟು ಜಾಗ್ರತೆ, ಅದು ಮಕ್ಕಳಿರ್ಬೇಕಂದ್ರೆ ಸ್ವಲ್ಪ ಮಾಡಬೇಕು. ನಮ್ಮಮ್ಮನೂ ಅದೇ ಕಲಿಸಿರೋದು, ನಮ್ಮಮ್ಮನೂ ಹಾಗೆ ಇದ್ದಿದ್ದು. ಸೊ ನನಗೆ ಗೊತ್ತಿರೋ ಸ್ವಲ್ಪ ಟಿಪ್ಸ್ಗಳು ನಿಮಗೆ ಅನಿಸ್ಬೋದು, ಇವಳು ಹೇಳ್ಕೊಟ್ಟೆ ನಾನು ಇದೆಲ್ಲ ಮಾಡಬೇಕಾ ಅಂತ. ಬಟ್ ನಾನು ಏನು ಮಾಡ್ತೀನಿ ಅದನ್ನು ಹೇಳೋದು ನನ್ನ ಕರ್ತವ್ಯ, ನಾನು ಹೇಳ್ತೀನಿ. ಅದನ್ನು ತೊಗೊಳ್ಳೋದು ಬಿಡೋದು ನಿಮ್ಮ ಮೇಲಿರುತ್ತೆ. ಸೊ ಹಾಗಾಗಿ ಡೈಲಿ ನಾವು ಇದು ಮಾಡೋದ್ರಿಂದ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ಕಿಚನ್ನು ಕ್ಲೀನಾಗಿರುತ್ತೆ. ಮತ್ತು ಮಕ್ಕಳು ಸ್ಪೆಷಲಿ ಮಕ್ಳಿಗೆ ಮಾಡ್ಬೇಕಾದ್ರೆ ಮಕ್ಕಳು ಹೆಲ್ತ್ ಚೆನ್ನಾಗಿರುತ್ತೆ. ಈಗಿನ ಕಾಲದಲ್ಲಿ ಪ್ರತಿಯೊಂದರಲ್ಲೂ ವಿಷ, ನಾವು ಅದು ಸರಿ ಮಾಡ್ಕೋತೀವಿ. ಇದನ್ನು ಆದಷ್ಟು ಈಗ ನೋಡಿ, ತರಕಾರಿ ತಂದಿದ್ದು 1 ಸಲ ತೊಳೆಯೋಲ್ಲಿ 2 ಸಲ ತೊಳೆದ್ರೆ ಇನ್ನೂ ಸ್ವಲ್ಪ ಕ್ಲೀನ್ ಆಗುತ್ತೆ ಅಷ್ಟೇ. ಅದು ಮಾಡ್ಕೊಬಿಟ್ರೆ ನಮಗೆ ನಮ್ಮ ತಾಯಂದಿರು ಹೇಳ್ಬೇಕಾದ್ರೆ ಸಿಟ್ಟು ಬರುತ್ತೆ, ಅಯ್ಯೋ ಅಷ್ಟು ಸಲ ತೊಳಿ ಇಷ್ಟು. ಬಟ್ ಅವ್ರು ಹೇಳೋದ್ರಲ್ಲಿ ಎಷ್ಟೋ ಸತ್ಯಗಳಿರುತ್ತೆ, ಆಮೇಲೆ ಅರ್ಥ ಮಾಡ್ಕೋತೀವಿ ನಾವು. ಬಟ್ ನಮಗೆ ಅವರು ಹೇಳೋ ಒಂದೊಂದು ಒಳ್ಳೆ ಮಾತನ್ನು ನಮಗೆ ಒಂದು ಸಲಕ್ಕೆ ಸಿಟ್ಟು ಬರುತ್ತೆ. ಈಗ ಚೆನ್ನಾಗಿ ತವ ಮೇಲಿಟ್ಟಿದ್ದೆ ಅಲ್ವಾ, ಸೊ ಒಂದು ಸಲ ಸೋಪ್ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊತೀನಿ. ಸ್ಕೂಲಿಲ್ಲ ಇವತ್ತು ಸಂಡೇ, ಆ್ಯಕ್ಚುಲಿ ಆರಾಮಾಗಿ ಮಾಡ್ಕೋಬೋದು. ಮಕ್ಕಳಿನ್ನೂ ಸಂಡೇ ಆದಿದ್ದರಿಂದ ನಮಾಜ್ ಮಾಡ್ಕೊಂಡು ಮಲಗ್ತಾರೆ ಸ್ವಲ್ಪ ಹೊತ್ತು. ಹಾಗೆ ಇನ್ನೂ ಮಲ್ಗೆ ಇದ್ದಾರೆ, ಕರಿತಾ ಇದ್ದೀನಿ ನಾನು, ಎದ್ದು ಸ್ವಲ್ಪ ಎಕ್ಸಾಮಿಗೆ ಓದ್ಕೊ ಮಗನೆ ಅಂತ ಹೇಳಿ. ಈಗಾಗಲೇ 9 o'clock ಆಯಿತು. ಸೊ ಇನ್ನು ನನ್ನ ಚಿಕ್ಕ ಪುಟ್ಟ ಮಕ್ಕಳು ಬರ್ತಾವೆ ಮೇಲೆ, ಅವ್ರ ಜೊತೆ ಆಟ ಆಡಬೇಕು. ಅದಕ್ಕೆ ಬೇಗ ತಿಂಡಿ ಮುಗಿಸ್ಕೊಬಿಟ್ರೆ ಅವ್ರ ಜೊತೆ 1 hour ಸ್ಪೆಂಡ್ ಮಾಡ್ತೀನಿ. ಆಮೇಲೆ ಮತ್ತೆ ನಾನು ಅಡುಗೆ ಹತ್ರ ಬರೋದು.
ನನ್ನ 3 ಚಿಕ್ಕ ಚಿಕ್ಕ ಮಕ್ಕಳಿದೆ. ಇನ್ನು 3 ಮಕ್ಕಳು ದೂರ ಇದೆ ನನ್ನ ತಮ್ಮಂದು. ಸೊ ಆಸೆ ಆಗುತ್ತೆ ಅವ್ರ ಜೊತೆನೂ ಆಟ ಆಡಬೇಕು, ನೋಡಬೇಕು, ಹೋಗಬೇಕು ಅಂತ ಅನ್ಕೋತಾ ಇದ್ದೀನಿ. ಹೋಗಬೇಕು. ಅವು ತುಂಬ ಮುದ್ದಾಗಿದೆ. ಸೊ ಮುದ್ದಾಗಲಿ ಇಲ್ಲಿ ನಮ್ಮ ಮಕ್ಕಳು ಅಲ್ವಾ. ಸೊ ಹಾಗಾಗಿ ಈಗ ನೋಡಿ ಇದು ಹೆಂಗೆ ಹಾಕ್ತಿದ್ದೀನಿ ಅಂಥೇಳಿ ಗೊತ್ತಿದ್ದವ್ರು ಹಾಕ್ತಾರೆ. ಸೊ ನೋಡಿ ಹೆಂಗೆ ಬರುತ್ತೆ ಅಂಥೇಳಿ. ಇದ್ರದ್ದು ಸ್ಪೆಷಲ್ ಏನು ಗೊತ್ತಾ, ಇದು ಹಾಕಿದ ತಕ್ಷಣ ತವ ಕಾದಿದೆ ಅನ್ನೋದಕ್ಕೂ ಇದು ಚೆನ್ನಾಗಿ ಬೇಯ್ತಿದೆ ಅನ್ನೋದಕ್ಕೂ ಇಲ್ಲಿ ನೋಡಿ ಒಂದು ಗುಳ್ಳೆ ಟೈಪ್ ಬರುತ್ತೆ ಮೇಲೆ. ಅದು ಸ್ಪೆಷಲಿ ಹಾಗಾಗಬೇಕು. ಇಲ್ಲ ಅಷ್ಟು ಚೆನ್ನಾಗಿ ಕಾಣ್ತಿಲ್ಲ. ನೆಕ್ಸ್ಟ್ ಅಂದ್ರಲ್ಲಿ ತೋರಿಸ್ತೀನಿ ನೋಡಿ ನಾನು ನಿಮಗೆ. ಫೋಕಸ್ ಮಾಡಿ, ಅದ್ರಲ್ಲಿ ಕಾಣುತ್ತೆ ನೋಡಿ. ಹೀಗೆ ಬರಬೇಕು. ಹೀಗೆ ಬಂದರೆ ಅದು ಬೇಯ್ತಾ ಇದೆ ಅಂತೇಳಿ. ಮತ್ತು ತುಂಬ ಹೈ ಫ್ಲೇಮಲ್ಲೂ ಇಡಬಾರ್ದು, ಲೋ ಫ್ಲೇಮು ಇರಬಾರ್ದು, ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ಸೊ ಹಾಗೆ ಈಗ ನೋಡಿ ನಾನು ಬಾಗಿಲೇ ತೆಗ್ದಿದ್ದೆ ಮೋಸ್ಟ್ಲಿ. ನೋಡಿ ಬಿಸಿಲು ಹೆಂಗಿದೆ ಅಂಥೇಳಿ. ಇವತ್ತು ಮಧ್ಯಾಹ್ನ ಮೇಲೆ ಬಂತು ಮಳೆ, ಬಟ್ ಈಗ ನೋಡಿ ಒಂಥರ ತುಂಬ ಚೆನ್ನಾಗಿದೆ ಬಿಸಿಲು. ಖುಷಿ ಆಗ್ತಾ ಇದೆ. ಬಟ್ ಮಧ್ಯಾಹ್ನ ಆಗ್ತಾ ತುಂಬ ಸೆಕೆ ಸ್ಟಾರ್ಟ್ ಆಗಿಬಿಡ್ತು. ಬಂದಿಲ್ದಿರೋದು ಒಂದೇ ದಿನ ಮಳೆ ಬಂದು ಚಳಿ ಸ್ಟಾರ್ಟ್ ಆಗಿತ್ತು ಒಂದೇ ದಿವಸಕ್ಕೆ. ಇಲ್ಲಿ ನೋಡಿ ಇದೇನು ತೋರಿಸ್ತಾ ಇದ್ದೀನಿ ಗೊತ್ತಾ, ನಾನಿದು ಎಷ್ಟೋ ವರ್ಷದಿಂದ ಹಾಕ್ತಾ ಇದ್ದೀನಿ ಮನೆಯೊಳಗೂ ಹೊರಗಡೆ. ಗ್ರೋತೇ ಆಗಲ್ಲ ಆ್ಯಕ್ಚುಲಿ. ಅದು ಎಂತಕ್ಕೆ ಅಂತ ಗೊತ್ತಿಲ್ಲ ನನ್ನ ಕೈಲಿ ಗ್ರೋತ್. ಬಟ್ ಈಗ ಗ್ರೋತ್ ಆಗ್ತಾ ಇದೆ, ಖುಷಿ ಆಯಿತು ನನಗೆ. ಸೊ ಒಂದು 4 ದಿವಸ ಮಳೆ ಬಂದಿದ್ದರಿಂದನೋ ಏನೋ ಗೊತ್ತಿಲ್ಲ, ಪಾಟ್ಸ್ ತಂದಿಟ್ಟು 1 ವರ್ಷ ಆಯಿತು. ನನ್ನ ಹತ್ರ ಮಣ್ಣು ಸರಿಯಾಗಿ ಸಿಗ್ತಾ ಇಲ್ಲ. ನಾನು ಸರಿಯಾಗಿ ಸಿಗ್ತಾ ಇಲ್ಲ ಅನ್ನೋದಕ್ಕಿಂತ ಜಾಸ್ತಿ ನಾನು ಸರಿಯಾಗಿ ಹುಡುಕ್ತಾ ಇಲ್ಲ ಅನಿಸುತ್ತೆ ಮೋಸ್ಟ್ಲಿ. ಈಗ ಹೋಗಿ ನರ್ಸರಿಯಿಂದನೇ ಮಣ್ಣು ತಂದು ತುಂಬ ಪಾಟ್ಸ್ ಇದೆ, ಹಾಕಬೇಕು. ಈಗ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಗಿಡಗಳು. ನರ್ಸರಿಗೆ ಹೋಗಬೇಕು. ಫಸ್ಟು ಮಕ್ಕಳ ಅಡ್ಮಿಷನ್ಸ್ ಎಲ್ಲ ಆಗಲಿ ಅಂಥೇಳಿ ವೆಯ್ಟ್ ಮಾಡ್ತಾಯಿದ್ದೀನಿ. ಮನೆ ಅಂದಮೇಲೆ ಒಂದೇ ಅಲ್ಲ, ತುಂಬ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ನನಗಂತೂ ತುಂಬಾ ಅಂದರೆ ಹೇಳ್ಕೊಳಕ್ಕಾಗಲ್ಲ ಅಷ್ಟು. ಬೆಳಗ್ಗೆ ಆದ ತಕ್ಷಣ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಇವತ್ತು ಮಕ್ಕಳಿಂದು ನನಗೋಸ್ಕರ ನಾನು ಏನೂ ಯೋಚನೆ ಮಾಡಲ್ಲ, ಮಕ್ಕಳಿಗೋಸ್ಕರ ಯೋಚನೆ ಮಾಡ್ತೀನಿ. ಸೊ 2ನೇದು ಹಾಕ್ತಾಯಿದ್ದೀನಿ. ಫಸ್ಟ್ ಒಬ್ಬೊಬ್ಬರಿಗೆ ಬಿಸಿಯಾಗಿ ಕೊಟ್ಬಿಟ್ರೆ ಅಷ್ಟೊತ್ತಿಗೆ ನನ್ನ ಪುಟ್ಟ ಮಕ್ಕಳು ಬರ್ತಾರೆ. ಸೊ ಅವ್ರ ಜೊತೆ ಅವ್ರು ಬೇಕು ಅಂತಿರಲ್ಲ, ಬಟ್ ನನ್ನ ಕೈಯಿಂದ ಬಂದು ಕೊಡ್ತೀಯ, ನನ್ನ ಹೆಸರಿಟ್ಟು ಕರೆಯೋದು, ಕೊಡ್ತೀಯಾ ಸುಮ್ಮಿ ಅಂತ ಹೇಳಿ. ಸೊ ನೋಡಿ ಇದೆಷ್ಟು ಚೆನ್ನಾಗಿ ಇದು ಬೆಂದಿದ್ರೆ, ಸುಟ್ಟರೆ ಹೇಳಲ್ಲ, ಸುಟ್ಟಿಲ್ಲ ಅಂದರೆ ಇಷ್ಟು ಚೆನ್ನಾಗಿ ಹೇಳುತ್ತೆ ನೋಡಿ. ಈಗ ನೋಡಿ ನನ್ನ ಚಿಕ್ಕ ಮಗ, ತೋರಿಸ್ಬೇಡ ಮಮ್ಮಿ, ನಾನು ಅವ್ರವ್ರ ಬೆಡ್ ಎಷ್ಟು ಹೇಳಿದ್ರು ಕೇಳಲ್ಲ, ರೂಮಲ್ಲಿ ಹೋಗಿ ಮಲಗಿ ಅಂಥೇಳಿ. ನೋ, ಅವ್ರಿಗೆ ಹಾಲಲ್ಲೇ ಮಲಗಬೇಕು, ಆರಾಮಾಗಿ ಮಲಗಬೇಕು. ಅದಕ್ಕೆ ಹಾಲಲ್ಲಿ ಅವರೇ ಹಾಕ್ಕೋತಾರೆ, ಅವರೇ ತೆಗಿತಾರೆ. ಅದು ತೆಗಿತಾ ಇದ್ದಾನೆ, ತೋರಿಸ್ಬೇಡ ಅಂತೇಳಿ ಜಗಳ ಆಡ್ತಾ ಇದ್ದಾನೆ. ಸೊ ಈಗ ತಿಂಡಿ ಎಲ್ಲ ಮುಗಿದು ಮಕ್ಕಳು ಬಂದು ಆಟಾಡಿ ಹೋದರು. ಡೈಲಿ ಮಕ್ಕಳನ್ನ ತೋರಿಸೋದು ಬೇಡ ಅಂಥೇಳಿ ತೋರಿಸ್ಲಿಲ್ಲ. ಸೊ ನನ್ನ ಪುಟ್ಟ ಮಗು ಸ್ನಾನ ಮಾಡಿ ಹೋಯಿತು. ನಂತರ ನಾನಿಲ್ಲಿ ಸಾರು ಮಾಡೋಣ ಅಂಥೇಳಿ ಹೊರಟೆ. ಸಾರಿಗೆ ಇವತ್ತು ವೆಜ್ ಮಾಡೋಣ ಅಂಥೇಳಿ ಸೋರೆಕಾಯಿ ತಂದುಕೊಟ್ರು ಅಮ್ಮ. ಸೊ ಸೋರೆಕಾಯಿ ಸಾರು, ಅದು ಯಾವಾಗಲೂ ಒಂದೇ ಟೈಪಲ್ಲಿ ಮಾಡ್ತೀವಿ ನಾವು, ಮಂಗಳೂರು ಟೈಪಲ್ಲಿ. ಸೊ ಇವತ್ತು ನಾನು ಸ್ವಲ್ಪ ಚೇಂಜ್ ಮಾಡೋಣ. ಇದು ಏನು ಗೊತ್ತಾ, ಮುಸ್ಲಿಮ್ಸಲ್ಲಿ ಮಾಡ್ತಾರೆ. ಸೊ ಮುಸ್ಲಿಮ್ಸ್ ಅಂದರೆ ನಾವು ಬೇರೀಸು, ಸಾಬ್ರು ಮಾತಾಡ್ತಾರಲ್ವ, ಹಿಂದಿ ಮಾತಾಡ್ತಾರಲ್ಲ, ಅವ್ರು ಮಾಡ್ತಾರೆ. ಸೊ ಮುಸ್ಲಿಮ್ಸೇ, ಟೋಟಲಿ ಮುಸ್ಲಿಮ್ಸ್, ನಾವೆಲ್ಲ ಮುಸ್ಲಿಮ್ಸೇ. ಸೊ ಅವ್ರು ಮಾಡೋ ಟೈಪಲ್ಲಿ ಮಾಡೋಣ ಅಂತ. ಅದಕ್ಕೇನು ಗೊತ್ತಾ, ಹೆಸರು ಕಾಳು ನೆನೆ ಹಾಕಬೇಕಿತ್ತು ಒಂದು ಗಂಟೆ ಹೊತ್ತು. ಬಟ್ ನೆನೆ ಹಾಕಿರಲಿಲ್ಲ. ಓಕೆ, 1-2 ವಿಷಲ್ ಮಾಡ್ಕೋತೀನಿ, ಆಮೇಲೆ ಮಾಡ್ತೀನಿ. ಈಗ ಮಾಡಿ ನೋಡಿ ನೀವು, ಸೋರೆಕಾಯಿ ಸಾರು ತುಂಬ ಟೇಸ್ಟ್ ಆಗುತ್ತೆ. ಮಾಡೋರು ಸ್ಕಿಪ್ ಮಾಡಿ, ಮಾಡದೇ ಇದ್ದವರು ಹೀಗೆ ಮಾಡಿ. ಅಂದರೆ ನಮ್ಮದ್ರಲ್ಲಿ ಎಲ್ಲರೂ ಒಂದೇ ಟೈಪ್ ಮಾಡ್ತಾರೆ, ಬೇಳೆ ಹಾಕಿ ಅಥವಾ ಹೆಸರು ಕಾಳು ಹಾಕ್ಕೊಂಡು ಒಂದೇ ಟೈಪಲ್ಲಿ ಮಾಡ್ತಾರೆ, ಏನು ಮಸಾಲೆ ಹಾಕದೆ ಡೈರೆಕ್ಟ್ ರುಬ್ಬಿ. ಬಟ್ ನಾನು ಇಲ್ಲ, ಸ್ವಲ್ಪ ಮಸಾಲೆ ಹಾಕಿ ಮಾಡ್ತಾಯಿದ್ದೀನಿ. ಟೇಸ್ಟು ಅನಿಸಿತ್ತು, ತುಂಬ ಚೆನ್ನಾಗಿ ಕೂಡ ಆಗಿತ್ತು. ತೆಂಗಿನಕಾಯಿ ಸ್ವಲ್ಪ ತೊಗೊಳ್ಳಿ, ಜಾಸ್ತಿ ಬೇಡ. ನಾವು ಸಾರು ಮಾಡ್ತೀವಲ್ವ ಮಂಗಳೂರು ಟೈಪಲ್ಲಿ, ಅದಕ್ಕೆ ತೆಂಗಿನಕಾಯಿ ತುಂಬ ಜಾಸ್ತಿ ಬೇಕು. ಬಟ್ ಹಿಂಗೆ ಮಾಡೋದಕ್ಕೆ ಒಂದು ಸ್ವಲ್ಪ ಸಾಕು. ಸೊ ಹಾಗಾಗಿ ಅರ್ಧ ಹಾಗೆ ಇಟ್ಟಿದ್ದೀನಿ. ನಾಳೆ ಪಾಯಸ ಏನಾದ್ರು ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಇದಕ್ಕೆ ಟೊಮಾಟೊ ಹಾಕ್ಕೋತೀನಿ ರುಬ್ಬೇಕಾರೆ. ಇದು ನೋಡಿ ಹೆಸರು ಕಾಳು ನಾನು ನೆನೆ ಹಾಕೋಕ್ಕೆ ಮರ್ತೋಯ್ತು, ಬೇಳೆ ಹಾಕಿ ಮಾಡೋದು ಅಂದ್ಕೊಂಡಿದ್ದೆ. ಬಟ್ ಆಮೇಲೆ ಬೇಡ ಅನಿಸ್ತು. ನನಗೆ ಹೆಸರು ಕಾಳು ತುಂಬ ಇಷ್ಟ, ಅಂದರೆ ಹಿಂಗೆ ಸಾರು ಮಾಡಲಿಕ್ಕೆ ಎಗ್ಗಿಗೆಲ್ಲ ನಾನು ಹೆಸರು ಕಾಳು ಹಾಕಿ ಮಾಡ್ತೀನಿ. ಸೊ ಹಾಗಾಗಿ ಈಗ ರುಬ್ಕೋತೀನಿ. ಟೊಮಾಟೊ ಮತ್ತು ತೆಂಗಿನಕಾಯಿ ಮಾತ್ರ, ಮತ್ತು ಇದರಲ್ಲಿ ಯಾವುದೂ ಇಲ್ಲ. ಚೆನ್ನಾಗಿ ಸ್ಮೂತಾಗಿ ರುಬ್ಕೊಳ್ಳಿ. ಆಮೇಲೆ ಇಲ್ಲಿ ಸೋರೆಕಾಯಿ, ಇಲ್ಲಿ ನೋಡಿ ಗರಂ ಮಸಾಲ, ಇದು ಎಂಥ ಜಿಂಜರ್ ಗಾರ್ಲಿಕ್ ಪೇಸ್ಟ್ ತುಂಬ ಸ್ವಲ್ಪ ಹಾಕ್ಕೊಳ್ಳಿ. ಮತ್ತು ಮಸಾಲೆ ಇದು ಬೇಸಿಕ್ ಮಸಾಲೆ, ಕಾರಿಯಂಡರ್ ಪೌಡರ್, ರೆಡ್ ಚಿಲ್ಲಿ ಪೌಡ್ರ್ ಮತ್ತು ಟರ್ಮರಿಕ್ ಪೌಡ್ರ್ ಇಟ್ಕೊಳ್ಳಿ. ಮತ್ತು ಒಂದು ಹಸಿರು ಮೆಣಸಿನ್ಕಾಯಿ, ಆನಿಯನ್ನು ಕಟ್ ಮಾಡ್ಕೊಂಡಿದ್ದು ಇಷ್ಟೇ. ಮತ್ತು ಒಂದು ಚಿಕ್ಕ ಲವಂಗ, ಚಿಕ್ಕ ಚಕ್ಕೆ,
ಚಿಕ್ಕ ಪೀಸು ಆಯಿತಾ, ಅದಷ್ಟು ಸಾಲಿಡ್ ನೋಡಿ. ಎಣ್ಣೆಗೆ ಕಾದ್ಮೇಲೆ ಇದು ಹಾಕಿ ಒಂದೊಂದು ಮಾತ್ರ ಆಯಿತಾ, ಚಿಕ್ಕ ಚಿಕ್ಕ ಪೀಸು. ಮತ್ತು ಇಲ್ಲಿ ಈರುಳ್ಳಿ ಹಾಕ್ಕೊಳ್ಳಿ. ನಾನು ಯಾವುದು ಫೋಕಸ್ ಮಾಡಿ ತೋರಿಸಿಲ್ಲ, ಹೀಗೆ ತೋರಿಸ್ತಾ ಇದ್ದೀನಿ. ಯಾವುದೂ ಅಷ್ಟೇ ಒಂದೇ ಟೈಪ್ ತಿನ್ನೋದಕ್ಕಿಂತ ಮಕ್ಕಳಿಗೂ ಖುಷಿಯಾಗುತ್ತೆ, ನಮಗೂ ಖುಷಿಯಾಗುತ್ತೆ. ಸೊ ಟೇಸ್ಟ್ ಚೆನ್ನಾಗಿದ್ರೆ ಇವತ್ತು ಈ ಸಾರು ನಮ್ಮಮ್ಮಂಗೆ ಸಾಧಾರಣವಾಗಿ ಯಾವ ಸಾರು ಇಡ್ಸಲ್ಲ. ಇವತ್ತು ನಮ್ಮಮ್ಮಂಗೂ ತುಂಬ ಇಷ್ಟ ಆಯಿತು. ಮತ್ತು ಸೋರೆಕಾಯಿ ಸಾರು ಅಂದ ತಕ್ಷಣ ಸಪ್ಪೆ ಅಂತಾರೆ, ಬಟ್ ಈ ಟೈಪಲ್ಲಿ ಮಾಡಿ ನೋಡಿ, ಸಪ್ಪೆ ಆಗಲ್ಲ. ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ, ಒಂಥರ ಹುಳಿ ಹುಳಿಯಾಗಿ ಚೆನ್ನಾಗಿ. ಯಾಕಂದರೆ ಟೊಮೊಟೊ ಜೊತೆಲಿ ನಾನು ಏನು ರುಬ್ಕೊಂಡಿದ್ದೀನಿ ಹೇಳಿ, ಕೊಕೊನೆಟ್. ಈಗ ನೋಡಿ ಉಪ್ಪು ಹಾಕ್ಕೊಂಡೆ, ಆನಿಯನ್ ಜೊತೆಲಿ ಉಪ್ಪು ಹಾಕ್ಕೊಂಡೆ. ಉಪ್ಪು ಹಾಕಿ ಸ್ವಲ್ಪ ಹೊತ್ತು ನಂತರ, ಒಂದು 5 ನಿಮಿಷದ ನಂತರ ಚೆನ್ನಾಗಿ ಬ್ರೌನ್ ಆದ ನಂತರ, ಚೆನ್ನಾಗೇ ಬ್ರೌನ್ ಆಗಲಿ. ಆದ ನಂತರ ಸುಡೋದು ಬೇಡ. ಈಗ ನಾವು ಬಿರಿಯಾನಿಗೆಲ್ಲ ಸುಡ್ತೀವಲ್ಲ ಆ ಟೈಪ್ ಸುಡೋದೇನು ಬೇಡ, ಫುಲ್ ರೆಡಿಶ್ ಆಗೋದು ಬೇಡ. ಆದ ತಕ್ಷಣ ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹೆಸರಿಗೆ ಮಾತ್ರ ಆಯಿತಾ. ತುಂಬಾ ಮಾಂಸಕ್ಕೆಲ್ಲ ಹಾಕ್ತಿರಲ್ಲ ಹಾಗೆ ಹಾಕೋಕ್ಕೆ ಹೋಗ್ಬೇಡಿ. ಒಂದು ಚಿಕ್ಕ ಸ್ಪೂನಲ್ಲಿ ಅರ್ಧ ಅಷ್ಟು ಹಾಕ್ಕೊಂಡ್ರೆ ಸಾಕು. ಹಾಕ್ಕೊಂಡು ಚೆನ್ನಾಗಿ ಬ್ರೌನ್ ಮಾಡಿ. ಚೆನ್ನಾಗಿ ಬ್ರೌನ್ ಮಾಡಿ ನಂತರ, ಈಗ ಜಿಂಜರ್ ಗಾರ್ಲಿಕ್ ಬ್ರೌನ್ ಆದ ನಂತರ ಈಗ ಬೇಸಿಕ್ ಮಸಾಲೆ ಏನಿದೆ, ಕೊರಿಯಾಂಡರ್ ಪೌಡರ್, ರೆಡ್ ಚಿಲ್ಲಿ ಪೌಡ್ರ್ ಮತ್ತು ಟರ್ಮರಿಕ್ ಪೌಡ್ರ್ ಜೊತೆಲಿ ಸ್ವಲ್ಪ ಬೇಕನ್ಸಿದ್ರೆ ಒಂದು ಸ್ವಲ್ಪ ಗರಂ ಮಸಾಲೆ ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ. ಬೇಕಂತೇನಿಲ್ಲ, ಯಾಕಂದರೆ ಗರಂ ಮಸಾಲೆ ಸಾಲಿಡ್ ಹಾಕಿದ್ದೀವಿ ನಾವು. ಈಗ ಅದು ಚೆನ್ನಾಗಿ ಸುಡೋಕ್ಕೆ ಬಿಡಬಾರ್ದು, ಪುಡಿಯಾದಿದ್ದರಿಂದ ಬೇಗ ಸುಡುತ್ತೆ. ಜೊತೆಯಲ್ಲಿ ಒಂದು 5 ನಿಮಿಷ ಒಂದು 2 ನಿಮಿಷ ಆದ ತಕ್ಷಣ ನೀವು ಏನು ಕ್ಲೀನ್ ಮಾಡಿಟ್ಟಿರ್ತೀರಲ್ಲ ತೊಳೆದು ಎಂಥ ಸೋರೆಕಾಯಿ, ಅದನ್ನು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ. ಅದೊಂದು 5 ನಿಮಿಷ ಹಾಗೆಯೇ ಮಿಕ್ಸ್ ಆಗಲಿ, ಯಾಕೆಂದರೆ ಅದ್ರ ಉಪ್ಪು ಹುಳಿ ಖಾರ ಎಲ್ಲ ಇಡಿಸ್ಲಿ ಆಯಿತಾ. ನಂತರ ಈಗ ಅದಕ್ಕೆ ರುಬ್ಬಿಟ್ಟಿರೋ ಮಸಾಲೆನ ಆ್ಯಡ್ ಮಾಡ್ಕೊಳ್ಳಿ. ಮಸಾಲೆ ಆ್ಯಡ್ ಆದ ನಂತರ ಈಗ ನಾನು ಅದು ನೆನೆ ಹಾಕಿರಲಿಲ್ಲ ಅಲ್ವಾ, ಅದಕ್ಕೆ 2 ವಿಷಲ್ ಮಾಡ್ಕೊಂಡಿದ್ದೀನಿ. ಅಂದರೆ ಜೊತೆಲಿ ಒಟ್ಟಿಗೆ ತುಂಬ ಏನು ಬೇಯಬಾರ್ದಲ್ವ ಸೋರೆಕಾಯಿ, ಅದಕ್ಕೋಸ್ಕರ. ಈಗ ಸ್ವಲ್ಪ ಹೊಡೆದಂಗೆ ಆಗಿದೆ ಹೆಸರು ಕಾಳು, ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ಚೆನ್ನಾಗಿ. ಈಗ ಮಿಕ್ಸ್ ಮಾಡಿದ ನಂತರ ಈಗ ಮಸಾಲೆ ಹಾಕ್ಕೊಳ್ಳಿ. ಏನು ಟೊಮಾಟೊ ಮತ್ತು ಕೊಕೊನೆಟ್ ಹಾಕ್ಕೊಂಡು ರುಬ್ಕೊಂಡಿದ್ರಲ್ವ ಆ ಮಸಾಲೆನ. ತುಂಬ ತೆಂಗಿನಕಾಯಿ ಹಾಕಬೇಡಿ ಹೇಳಿದ್ದೀನಿ, ತುಂಬ ಸ್ವಲ್ಪ ಹಾಕಿ. ಒಂದು ಗಡೀಲಿ ಅರ್ಧ ಅಷ್ಟು ಹಾಕಿದ್ರೆ ಸಾಕು. ಮತ್ತು ಎಷ್ಟು ಕ್ವಾಂಟಿಟಿಯಲ್ಲಿ ನಿಮಗೆ ನೀರು ಬೇಕೋ, ಮಿಕ್ಸಿ ತೊಳೆದು ಹಾಕಿರ್ತೀರ, ಒಂದೆಷ್ಟು ಕ್ವಾಂಟಿಟಿಲಿ ನೀರು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಗಟ್ಟಿ ಆದರೆ ತುಂಬ ಟೇಸ್ಟ್ ಆಗಿರುತ್ತೆ, ನಂಗೆ ಇಷ್ಟ ಆಗುತ್ತೆ. ಸ್ವಲ್ಪ ಜನಕ್ಕೆ ತೆಳು ತುಂಬ ಇಷ್ಟ ಆಗುತ್ತೆ, ಸೊ ನಾನು ಸ್ವಲ್ಪ ಗಟ್ಟಿನೇ ಇಟ್ಕೋತೀನಿ, ತುಂಬ ಅಲ್ಲ ಸ್ವಲ್ಪ. ಸೊ ಹಾಗೆ ಚೆನ್ನಾಗಿ ಕೈ ಆಡಿಸಿ ಉಪ್ಪು ಎಲ್ಲ ನೋಡ್ಕೊಳ್ಳಿ. ಉಪ್ಪು ಬೇಕು ಅನಿಸಿದ್ರೆ ಹಾಕ್ಕೊಳ್ಳಿ. ನಾನು ಫಸ್ಟಿಗೆ ಹಾಕ್ಕೊಳ್ಳೋದು ಸರಿಯಾಗಿ ಹಾಕ್ಕೊಂಡಿರ್ತೀನಿ, ನನ್ನ ಹತ್ರ ಉಪ್ಪು ಜಾಸ್ತಿ ಆಗೋದು ಅಂಥದ್ದೆಲ್ಲ ಇಲ್ಲ. ಸೊ ಹಾಗಾಗಿ ಈ ಟೈಪಲ್ಲೂ ನೀವು ಸೋರೆಕಾಯಿ ಸಾರು ಮಾಡಿ ನೋಡಿ, ತುಂಬ ಟೇಸ್ಟ್ ಆಗುತ್ತೆ. ಈಗ ಲಿಡ್ ಹಾಕಿಬಿಡಿ. ಲಿಡ್ ಹಾಕ್ಕೊಂಡು ಈಗ 2 ವಿಷಲ್ ಆದರೂ ಸಾಕು. 2 ವಿಷಲ್ಗಷ್ಟಾಗಲೇ ಬೆಂದಿರುತ್ತೆ ಚೆನ್ನಾಗಿ. ಸೊ ನಂತರ ಈಗ ಎಲ್ಲ ಮಾಡಿರೋ ಪಾತ್ರೆಗಳೆಲ್ಲ ಇರುತ್ತೆ, ಅದನ್ನೆಲ್ಲ ಸ್ವಲ್ಪ ತೊಳ್ಕೊತೀನಿ. ಮತ್ತು ನಾನು ನಿಮಗೊಂದು ಟಿಪ್ಸ್ ಹೇಳ್ತೀನಿ. ಎಲ್ರಿಗೂ ಗೊತ್ತಿರೋರು ಸ್ಕಿಪ್ ಮಾಡಿ, ಎಲ್ಲ ಇವ್ಳು ಹೇಳ್ಕೊಡ್ಬೇಕಾ ಅಂದ್ಕೋಬೇಡಿ. ಬಟ್ ನನ್ನ ಕೆಲಸ ನಾನು ಮಾಡ್ತೀನಿ. ಯಾವತ್ತೂ ಮಿಕ್ಸಿ ಜಾರ್ಗಳನ್ನ ತೊಳಿಬೇಕಾದ್ರೆ ಈ ಟೈಪಲ್ಲಿ ತೊಳಿರಿ. ಯಾಕೆ ಅಂದರೆ ಈಗ ಯಾವತ್ತು ತೊಳಿಬೇಕಾದ್ರೆ ಫಸ್ಟ್ ಹಿಂಗೆ ಇಟ್ಕೊಂಡು ತೊಳೆದ್ರೆ ನೀರು ಒಳಗಡೆ ಹಿಂದಕ್ಕೆ ಹೋಗಲ್ಲ. ಸೊ ಹಿಂಗೆ ತೊಳೆದು ಆಮೇಲೆ ಚೆನ್ನಾಗಿ ವಾಶ್ ಆದ ನಂತರ ಅದನ್ನು ಮೇಲ್ಗಡೆ ಮಾಡಿಡಿ, ಅಂದರೆ ಆ ಮಿಷಿನ್ ಕೆಳಗೆ ಮೇಲೆ ಬರೋ ಥರ ಮಾಡಿಡಿ. ಆವಾಗ ನಮ್ಮ ಮಿಕ್ಸಿ ಜಾರ್ಗಳು ಹಾಳಾಗಲ್ಲ, ಮತ್ತು ಹಾಳಾಗೋದು ಮೇಲಲ್ಲ ಕೆಳಗಡೆ ಅಲ್ವಾ. ಸೊ ಅದು ಅವಾಯ್ಡ್ ಆಗುತ್ತೆ. ಮತ್ತು ಸೋರೋದು, ನೀರು ಹೋಗೋದು ಅದೆಲ್ಲ ಆಗಲ್ಲ. ಆ ಕೆಳಗಡೆ ನೀರು ಹೋದರೆ ನೋಡಿ, ಹಿಂಗೆ ಇಡಬೇಕಾದ್ರೆ ಹಿಂಗೆ ಒಂದು ಅರ್ಧ ಗಂಟೆ ಇಟ್ಟು ಒಂದು ಬಟ್ಟೆ ಮೇಲೆ, ಆಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು, ನಾನಿಲ್ಲಿ ಬೇಗ ತೋರಿಸ್ತಾ ಇದ್ದೀನಿ, ಅರ್ಧ ಗಂಟೆ ಬಿಟ್ಟು ಹೀಗಿಡಿ. ಯಾಕೆಂದರೆ ಇಲ್ಲಿ ನೀರು ಹೋಗಿರಲ್ಲ, ಎಲ್ಲಾದರೂ 1-2 ಡ್ರಾಪ್ ಹೋಗಿದ್ದರೂ ಕೂಡ ಅದು ಕೆಳಗೆ ಹೋಗುತ್ತೆ. ಕೆಳಗೆ ಹಿಂಗೆ ನೀರು ಬಟ್ಟೆ ಮೇಲೆ ಇಡೋದ್ರಿಂದ ಕೆಳಗಡೆ ಹೋಗುತ್ತೆ. ನಂತರ ಹಿಂಗಿಟ್ಟರೆ ಅದು ತುಂಬ ಸೇಫಾಗಿರುತ್ತೆ.
ಸೊ ಹಾಗಾಗಿ ನಾನು 13 ವರ್ಷ ಒಂದು ಮಿಕ್ಸಿ ಜಾರ್ನ ಯೂಸ್ ಮಾಡಿದ್ದೀನಿ. ಅದರದ್ದು ಇದಿದೆಯಲ್ಲ ಏನು ಗೊತ್ತಾ, ಬ್ಲೇಡ್ ಮಂಡಾಗುತ್ತೆ, ಅದು ಬೇಕಾದ್ರೆ ಚೇಂಜ್ ಮಾಡಿಸ್ಕೋಬೋದು. ಬಟ್ ಆ ಕೆಳಗಡೆ ಎಲ್ಲ ಹೋದರೆ ಅದು ಹೋಗದೇ ಇರೋ ಥರ ನಾವು ಅವಾಯ್ಡ್ ಮಾಡೋಕ್ಕೆ ನಮಗಾಗುತ್ತೆ. ಅಂದರೆ ಇವತ್ತು ತರಕಾರಿ ಸಾರು ಮಾಡಿರೋದ್ರಿಂದ ನೋಡಿ, ನಾನು ಏನಾದರೂ ಒಂದು ಕಾಂಬಿನೇಷನ್ ಮಕ್ಳಿಗೆ ಬೇಕೇ ಬೇಕಲ್ವಾ. ಸೊ ಹಾಗಾಗಿ ಒಂದು 2 ಈರುಳ್ಳಿ ಹಾಕಿ ಒಂದು ಬಜ್ಜಿ ಮಾಡಿಕೊಂಡೆ. ಇದೆಲ್ಲ ನಾನು ಹೆಂಗೆ ಕಲ್ತಿದ್ದೀನಿ ಗೊತ್ತಾ, ನಾನು ಒಂದು ಮನೇಲಿ 8 ವರ್ಷ ಇದ್ದೆ ಅಂತ ನಿಮ್ಮ ಹತ್ರ ಹೇಳ್ತೀನಲ್ವ ರೆಂಟಿಗೆ, ಅಲ್ಲಿ ನಾನು ತುಂಬ ವಿಷಯ ಕಲ್ತಿದ್ದೀನಿ. ಅವರು ಸಾರಿಲ್ಲ ಅಂದರೆ ಏನೂ ಟೆನ್ಷನ್ ಮಾಡ್ತಿರ್ಲಿಲ್ಲ. ಒಂದು ಚಿಕ್ಕದೇನಿದೆ ಅದರಲ್ಲಿ ಒಂದು ಸಾರು ಮಾಡೋರು, ಆಮೇಲೆ ಹೇಳೋರು ನನ್ನ ಹತ್ರ ಇದೆಲ್ಲ ಕಲಿಬೇಕು. ತಾಯಿನೇ ಎಲ್ಲ ಕಲಿಸ್ಬೇಕಂತಿಲ್ಲ. ಆ ವರ್ಷದಲ್ಲಿ ಆ ಮನೇಲಿ ನಾನು ಒಂದು ರೆಂಟಿಗೆ ಹೋಗಿದ್ದಿದ್ದು, ಬಟ್ ಅವ್ರು ನನ್ನ ಯಾವತ್ತೂ ರೆಂಟಿಗಿದ್ದವಳ ಥರ ಮಾಡೇ ಇಲ್ಲ. ಸೊ ಅವ್ರು ನನಗೆ ನಾನು ಮಾಡಿ ಎಸೆಯೋ ತೆಂಗಿನಕಾಯಲ್ಲಿ ಒಂದು ಸಾರು ಮಾಡಿ ತೋರಿಸೋರು. ನೋಡು ಸುಮ್ಮಿ ಹಿಂಗೆ ಬದುಕಬೇಕು. ಮತ್ತು ನಾನು ಎಣ್ಣೆ ಯೂಸ್ ಮಾಡ್ತಿದ್ದೆ, ಆಯಿಲ್ ಪ್ಯಾಕೆಟು, ಅದ್ರದ್ದು ತೊಗೊಂಡೋಗಿ ಹೊರಗಡೆ ಹಾಕಿದ್ರೆ ಇದರಲ್ಲೊಂದು ಸಾರಾಗುತ್ತೆ ಸುಮ್ಮಿ ಅಂತ ಹೇಳಿ ತೋರಿಸೋರು. ಬಟ್ ಆವಾಗ ನನಗೆ ಒಂಥರ ಇರಿಟೇಟ್ ಅನ್ಸೋರು, ಇವ್ರು ಎಷ್ಟು ಕಂಜೂಸು ಅಂತ ನಾನು ಅನ್ಕೋತಿದ್ದೆ. ಬಟ್ ನಿಜವಾಗ್ಲೂ ಹೇಳ್ತೀನಿ, ಅವತ್ತು ಕಲ್ತಿದ್ದ ಪಾಠ ಇವತ್ತು ನನಗೆ ತುಂಬ ಯೂಸ್ ಆಗ್ತಾಯಿದೆ. ಒಂದೊಂದು ಅಕ್ಕಿನೂ ಅವರು ಏನು ಕಮ್ಮಿ ಇರಲಿಲ್ಲ, ಅವರಿಗೆ ಲೈಫಲ್ಲಿ ಎಲ್ಲ ಚೆನ್ನಾಗೇ ಇದ್ದರು, ಎಲ್ಲ ಒಳ್ಳೆ ತಿಂದು ಕುಡಿದು ಬದುಕ್ತವ್ರು. ಅಂಥವ್ರು ಯಾವತ್ತೂ ಹಾಳು ಮಾಡಲ್ಲ, ಇದ್ದಾಗಲೂ ವೇಸ್ಟ್ ಮಾಡಲ್ಲ, ಇಲ್ದಿದ್ದಾಗಲೂ ಇಲ್ಲ ಅಂತ ತೋರಿಸ್ಕೊಳಲ್ಲ. ಸೊ ಅದನ್ನ ನೋಡಿ ನಾನು ಕಲ್ತಿದ್ದೀನಿ. ನಾನು ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ ಅವ್ರನ್ನ. ಕಾಫಿ ಕುಡಿತಾ ಇದ್ವಿ, ಅಷ್ಟೊತ್ತಿಗಾಗಲೇ ಮಳೆ ಸ್ಟಾರ್ಟ್ ಆಯ್ತು. ನಾನು ಹೇಳಿದ್ನಲ್ವ ಮಳೆ ಬರುತ್ತೆ ಅನಿಸ್ತಾ ಇದೆ ಅಂತ. ಬೆಳಗ್ಗೆ ಎಷ್ಟು ಬಿಸಿಲಿತ್ತು ನೋಡಿ ಸಡನ್ನಾಗಿ ಮಳೆ ಬಂತು, ಅದು ಅಡ್ಡ ಮಳೆ ಬಂತು. ಸೊ ಹಾಗೆ ನಾನು ಹೇಳೋದು, ಕಲಿಯೋದು ತುಂಬ ಇರುತ್ತೆ. ಅವ್ರು ನನಗೆ ತುಂಬ ಹೇಳ್ಕೊಡ್ತಿದ್ರು. ಆವಾಗ ನನಗೆ ಅವ್ರು ಹೇಳೋದೆಲ್ಲ ಯಾಕೆ ಹಿಂಗೆ ಹೇಳ್ತಾರೆ ಅನಿಸ್ತಿತ್ತು. ನಾನು ತುಂಬ ಇನ್ನೋಸೆಂಟಾಗಿ ಬದುಕಿರೋದು. ಒಂದು ಗ್ಲಾಸ್ ನನ್ನ ಹತ್ರ ಎಣ್ಣೆ ಕೇಳಿದರೆ ನಾನು ಫುಲ್ ಒಂದು ಪ್ಯಾಕೆಟ್ ಕೊಡ್ತಿದ್ದೆ, ಮತ್ತು ಅದನ್ನ ವಾಪಸ್ ಇಸ್ಕೋಬೇಕು ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ. ಸೊ ಬಟ್ ಅವ್ರು ಹೇಳ್ಕೊಡೋರು, ಹಂಗಲ್ಲ ಬದುಕೋದು, ಅದರಲ್ಲಿ ನಿನಗೆ ಒಳ್ಳೇದಕ್ಕಿಂತ ಕೆಟ್ಟದೇ ಜಾಸ್ತಿ. ಒಂದು ದಿವಸ ಇದೆಲ್ಲ ಇಲ್ಲದೇ ಆಗುತ್ತೆ, ಆವಾಗ ನೀನು ಸ್ಟ್ರಗಲ್ ಮಾಡ್ತೀರ. ಆವಾಗ ನಮ್ಮ ಅಪ್ಪ ಇದ್ದರು, ನನಗೇನು ಕಷ್ಟ ಗೊತ್ತಾಗಲಿಲ್ಲ. ಅಂದರೆ ಏನು ಗೊತ್ತಾ, ಏನು ಇಲ್ಲ ಅಂತ ಅನ್ನಿಸ್ತಿರ್ಲಿಲ್ಲ. ಬಟ್ ಇವಾಗ ನಾನು ಅವರಿಂದ ಕಲ್ತಿರೋ ಒಂದೊಂದು ಪಾಠನೂ ನನಗೆ ಯೂಸ್ ಆಗ್ತಾಯಿದೆ. ಅಂದರೆ ನನಗೆ ಅವರು ಅಕ್ಕ ಅನ್ಬೋದು, ಅಮ್ಮ ಅನ್ಬೋದು, ಓನರ್ ಅನ್ಬೋದು. ಅವ್ರು ನನ್ನ ಯಾವತ್ತೂ ಒಂದು ರೆಂಟಿಗಿದ್ದಾಳೆ ಅಂತ ತೋರಿಸ್ಕೊಳ್ಳೇ ಇಲ್ಲ. ಅವ್ರನ್ನ ನಾನು ಯಾವತ್ತೂ ಮರೆಯಲ್ಲ. ಇವತ್ತು ಅವ್ರ ಹತ್ರ ಹೋಗ್ತೀನಿ, ಮಾತಾಡ್ತೀನಿ, ನನಗೆ ವಾಪಸ್ ಬರೋಕ್ಕೆ ಮನಸ್ಸಾಗಲ್ಲ. ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಳ್ಳೇದನ್ನ ನೋಡಿ ಕಲಿಯೋದ್ರಿಂದ ಯಾವುದೇ ತಪ್ಪಿಲ್ಲ, ನನಗದು ಅನಿಸುತ್ತೆ. ನನಗೆ ಅವರಿಂದ ತುಂಬ ಕಲ್ತಿದ್ದೀನಿ. ತಾಯಿಯಿಂದನೇ ಎಲ್ಲ ಕಲಿಬೇಕು ಅಂತೇನಿಲ್ಲ, ಅವರಿಂದ ನಾನು ತುಂಬ ಕಲ್ತಿದ್ದೀನಿ. ಅದು ನನಗೆ ಹೀಗೆ ಯೂಸ್ ಆಗ್ತಾಯಿದೆ. ಅವ್ರನ್ನ ನಾನು ತುಂಬ ಪ್ರೀತಿ ಮಾಡ್ತೀನಿ. ಅವ್ರ ಮನೆಗೆ ಹೋದರೆ ಇವತ್ತು ನನಗೆ ಯಾಕೆ ಇಲ್ಲಿ ಮನೆ ಬಿಟ್ಟೆ ಅನಿಸುತ್ತೆ. ಅಷ್ಟು ಪ್ರೀತಿ ನನಗೆ ಅವ್ರ ಮೇಲೆ. ಗೌರವ, ಪ್ರೀತಿಗಿಂತ ಜಾಸ್ತಿ ಗೌರವ. ಅವರು ಕೂಡ, ಅವ್ರ ಮಕ್ಕಳು ಕೂಡ ನನ್ನ ಅಷ್ಟೇ ಪ್ರೀತಿ ಮಾಡ್ತಾರೆ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.